ಕೆಲವರು ಮೆಸೇಜ್ ನೋಡಿನೂ ಕೂಡ ರಿಪ್ಲೈ ಮಾಡಲ್ಲ. ಸೊ ಯಾಕೆ ಮಾಡಲ್ಲ? ಅದಕ್ಕೇನು ಕಾರಣ ಇರಬಹುದು ಅಂತ ನೀವು ನೋಡ್ತಾ ಇದ್ರೆ ಜಸ್ಟ್ ವೆಯ್ಟ್ ಮಾಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ನಿಮಗೆ ಜಸ್ಟ್ 5 ಟಿಪ್ಸ್ನ ಹೇಳ್ಬಿಡ್ತೀನಿ. ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಕೂಡ ಯಾರಿಗೂ ಮೆಸೇಜ್ ಮಾಡಿರ್ತೀರಿ. ಬಟ್ ಸಮ್ಟೈಮ್ಸ್ ನಿಮ್ಗೆ ರಿಪ್ಲೈ ಬಂದಿರಲ್ಲ ಅವರಿಂದ. ಬಟ್ ಕಾರಣ ಇರುತ್ತೆ ಅಲ್ಲಿ. ಆ ಕಾರಣನೇ ಹೇಳಕ್ಕೆ ಹೋಗ್ತಿದೆ. ಓಕೆ, ಅದಕ್ಕೆ ನಾವು ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾಕೆ ಮೆಸೇಜ್ಗೆ ನೋಡಿನೂ ರಿಪ್ಲೈ ಮಾಡೋದಂದ್ರೆ ನಿಮ್ಮ ಆದ್ಯತೆ ಅವರ ಜೀವನದಲ್ಲಿ ಕಡಿಮೆ ಇರ್ಬೋದು. ಇದು ಮೊದಲನೇ ಪಾಯಿಂಟ್. ಮೆಸೇಜ್ ನೋಡಿನೂ ರಿಪ್ಲೈ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಪರ್ಸನ್ ಅಲ್ಲದೆ ಇರ್ಬೋದು ನೀವು ಅವ್ರ ಲೈಫಲ್ಲಿ. ರೆಸ್ಪಾನ್ಸ್ ಮಾಡೋ ಥರ ಇಮಿಡಿಯೇಟ್ ಮಾಡ್ತಾರೆ, ಇಮಿಡಿಯೇಟ್ ನೋಡ್ತಾರೆ ಅಂತ ಹೇಳಿದ್ರೆ ಐ ಥಿಂಕ್ ನಿಮಗೆ ಜಾಗ ಇದೆ. ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದಾರೆ. ಅವ್ರ ಬ್ಯುಸಿ ಲೈಫಲ್ಲೂ ಕೂಡ ನಿಮಗೆ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾರೆ ಇಮಿಡಿಯೇಟ್ಲಿ ಅಂದರೆ ಐ ಥಿಂಕ್ 101% ನಿಮಗೆ ಪ್ರಿಯಾರಿಟಿ ಇರೋದಕ್ಕೆ ಇಮಿಡಿಯೇಟ್ ಟೈಮ್ ಕೊಟ್ಬಿಟ್ಟು ನಿಮ್ಮೊಟ್ಟಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆದ್ಯತೆ ಇಲ್ಲ ಅಲ್ಲಿ. ಅವ್ರ ಜೀವನದಲ್ಲಿ ನೀವು ಆದ್ಯತೆ ಕೊಟ್ಟಿಲ್ಲ, ಪ್ರಿಯಾರಿಟಿ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಉತ್ತರ ಕೊಡುವ ಆಸಕ್ತಿ ಇಲ್ಲದೆ ಇರ್ಬೋದು. ಕೆಲವರಿಗೆ ನೋಡ್ತಾರೆ, ಏನು ಇವ್ರಿಗೇನು ಮೆಸೇಜ್ ಮಾಡಿ ಹೇಳೋದು, ಇವ್ರಿಗೇನು ಉತ್ತರ ಕೊಡಬೇಕು, ಸುಮ್ಮನೆ ಟೈಮ್ ವೇಸ್ಟು, ಏನಕ್ಕೆ ಮಾಡಬೇಕು, ಈ ಥರ ನೆಗ್ಲೆಕ್ಟ್. ಯಾಕೆ? ಇಂಟ್ರೆಸ್ಟ್ ಇರಲ್ಲ ನಿಮ್ಮ ಮೇಲೆ. ಏನಕ್ಕೆ? ರಿಪ್ಲೈ ಕೊಡೋಕ್ಕೆ. ಏನೋ ನೋಡಿದ್ರಾಯ್ತು, ಏನೋ ಮಾಡಿದ್ರಾಯ್ತು, ಈ ಥಾಟ್ ಇರುತ್ತೆ. ಈ ಥರದ ಮನಸ್ಥಿತಿ ಇರೋರು ಇರ್ತಾರೆ. ಓಕೆ, ಫ್ರೀ ಇದ್ರೂ ಮಾಡ್ತಿರಲ್ಲ. ಓಕೆ, ಈ ಥರದೊಂದು ವ್ಯಕ್ತಿತ್ವ, ಮೆಂಟಾಲಿಟಿ ಇದ್ದಾಗ ಈ ಥರದೊಂದು ಭಾವನೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ಯುಸಿ ಆಗಿರ್ಬೋದು. ಸಮ್ಟೈಮ್ಸ್ ಕೆಲವರು ಬ್ಯುಸಿ ಆಗಿರ್ತಾರೆ ಪಾಪ. ಆ ಬ್ಯುಸಿ ಮಧ್ಯೆ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ಬಟ್ ಫ್ರೀ ಆದ್ಮೇಲೆ ಮತ್ತೆ ಅಗೇನ್ ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡ್ತಾರೆ. ಕೆಲವರು ಬ್ಯುಸಿ ಇದ್ದಾಗ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ಹಂಗಂದ ತಕ್ಷಣ ನೋಡಿ ಸುಮ್ಮನೆ ಆಗಿದ್ದಾರೆ ಅಂತ ತಕ್ಷಣ ತಪ್ಪು ತಿಳ್ಕೊಬೇಡಿ. ಇದನ್ನು ಕೂಡ ಕೆಲವೊಂದ್ಸಲ ನೋಡ್ಬೇಕಾಗತ್ತೆ. ಎಲ್ಲ ಟೈಮಲ್ಲೂ ಕೂಡ ನೋಡಿದ ಮೇಲೆ 8 ಗಂಟೆ 2 ತಾಸು 3 ತಾಸು ಅಥವಾ ಎಷ್ಟೋ ತಾಸು ಆದ್ಮೇಲೆ ಮತ್ತೆ ರಿಪ್ಲೈನೇ ಮಾಡಿಲ್ಲ, ಕಾಲೇ ಮಾಡಿಲ್ಲ ಅಂದಾಗ ಅವಾಗ ಅನ್ಕೊಳ್ಳಿ ಇಂಟ್ರೆಸ್ಟ್ ಇಲ್ಲ, ಇದಿಲ್ಲ ಅಂತೇಳಿ. ಕೆಲವರು ಬ್ಯುಸಿ ಇರ್ತಾರೆ ಪಾಪ, ಹಾನೆಸ್ಟ್ ಆಗಿರ್ತಾರೆ, ಬ್ಯುಸಿ ಇರ್ತಾರೆ. ಸೊ ಅದನ್ನು ಕನ್ಸಿಡರ್ ಮಾಡಬೇಡಿ. ಬಟ್ ನೋಡಿ, ಕ್ರಾಸ್ ವೆರಿಫೈ ಮಾಡಿ. ಎಲ್ಲದಕ್ಕೆ ಹಂಗೆ ಮಾಡ್ತಾರ, ಅದು ಇವತ್ತೇ ಹಿಂಗೆ ಮಾಡ್ತಿದ್ದಾರ, ಅದು ಮುಖ್ಯ ಆಗುತ್ತೆ. ಇದು ಒಂದು ರೀಸನ್ ಇರ್ಬೋದು. ಓಕೆ, ನೆಕ್ಸ್ಟ್ ಏನು ಅಂತ ಹೇಳೋದಾದ್ರೆ, ಏನು ಉತ್ತರ ಕೊಡೋದು ಅಂತ ಕೆಲವರಿಗೆ ಕನ್ಫ್ಯೂಷನ್ಸ್ ಗೊತ್ತೇ ಆಗಲ್ಲ. ಏನು ಉತ್ತರ ಕೊಡ್ಲಿ ಇದಕ್ಕೆ? ಮೆಸೇಜ್ ಮಾಡ್ತಾರೆ, ಮೆಸೇಜ್ ಮಾಡಿದ ತಕ್ಷಣ ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಿರಲ್ಲ, ಏನು ರಿಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗಿರಲ್ಲ. ಕೆಲವರಿಗೆ ನಾರ್ಮಲಿ ಕನ್ವರ್ಸೇಷನ್ ಮಾಡೋದು ಗೊತ್ತಾಗಿರಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಸ್ಟಾಪ್ ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರಿಗೆ ಮೆಸೇಜ್ ಮಾಡೋದು ಅಂದ್ರೆ ಅಲರ್ಜಿ. ಟೈಪ್ ಮಾಡ್ಕೊಂಡು ಕುತ್ಕೋಬೇಕು, ಯಾರಿಗೆ ಬೇಕು, ಈ ಥರದ್ದೆಲ್ಲ ಬಂದಿರುತ್ತೆ. ಕಾಲ್ ಅಂದರೆ ಮಾಡಿಬಿಡ್ತಾರೆ. ಬಟ್ ಕೆಲವರಿಗೆ ಆತ ಒಂದು ಮೆಂಟಾಲಿಟಿ ಇದ್ದಾಗ ಏನಾಗುತ್ತೆ, ಮಾಡಿರಲ್ಲ. ಇದನ್ನು ನೀವು ತಿಳ್ಕೊಂಡು ಆಮೇಲೆ ಅವ್ರ ಬಗ್ಗೆ ಜಡ್ಜ್ ಮಾಡಬೇಕಾಗುತ್ತೆ. ಈ 2 ವಿಚಾರ, ಬಿಸಿ ಅಥವಾ ಇದೊಂದು. ಮಿಕ್ಕಿರೋದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ, ಮೆಸೇಜ್ ಮಾಡದೇ ಇರೋದಕ್ಕೆ ನಾನೇನು ಪಾಯಿಂಟ್ಸ್ ಹೇಳಿದೆ ಅದೇ ರೀಸನ್ಗಳಂತೂ 100% ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮಿಂದ ಫಸ್ಟ್ ಮೆಸೇಜ್ ಬರಲಿ ಅಂತ ಕಾಯ್ತಿರ್ತಾರೆ ಕೆಲವರು. ನೀವೇ ಮಾಡಲಿ ಒಂದು ಫಸ್ಟ್ ಮೆಸೇಜು. ಡೈಲಿ ಮಾಡ್ತಿರ್ತೀರಲ್ವಾ, ಅವ್ನು ಫಸ್ಟ್ ಮೆಸೇಜ್ ಮಾಡಿದ ತಕ್ಷಣ ನಾನು ಶುರು ಮಾಡೋಣ. ಕೆಲವರು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ, ಅವರೇ ಮಾಡಲಿ, ಆಮೇಲೆ ನಾನು ಶುರು ಮಾಡ್ಕೋತೀನಿ, ಆಮೇಲೆ ನಾನು ಮಾತಾಡೋಕೆ ಶುರು ಮಾಡ್ತೀನಿ. ಒಂದು ಮುಜುಗರ ಇರುತ್ತೆ ಒಳಗಡೆ, ಅವ್ರು ಮಾಡಲಿ ಅಂತ ಕಾಯ್ತಿರ್ತಾರೆ. ಸೊ ಆ ಮುಜುಗರಕ್ಕೋಸ್ಕರನೂ ಕೂಡ ಕೆಲವರು ಏನು ಮಾಡ್ತಾರೆ, ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇರ್ತಾರೆ. ಇದಿಷ್ಟು ಕೂಡ ರೀಸನ್ ಇರುತ್ತೆ ಸ್ನೇಹಿತರೆ. ನೀವು ಮೆಸೇಜ್ ನೋಡಿನೂ ಕೆಲವರು ಏನಕ್ಕೆ ಆ ಒಂದು ರಿಪ್ಲೈ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಲೈಫಲ್ಲೂ ಆ ಥರದ್ದು ಕೆಲವು ವ್ಯಕ್ತಿಗಳು ಮಾಡಿದ್ರೆ ಅಥವಾ ಆಗಿದ್ರೆ ನಿಮಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಗಳು ಎಲ್ಲನೂ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ನೀವೇನು ಮಾಡ್ತೀರಾ ಗೊತ್ತಾ? ಕಮೆಂಟ್ ಸೆಕ್ಷನಿಗೆ ಹೋಗ್ತೀರಿ, ನಿಮಗೆ ಅನಿಸಿದ್ದನ್ನು ಕಮೆಂಟ್ ಮಾಡ್ತೀರಿ, ಈ ವಿಡಿಯೋ ರಿಲೇಟೆಡ್ ಸೊ ನೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ನೇಹಿತರೆ, ಆದಷ್ಟು ಬೇಗ 50K ಕಂಪ್ಲೀಟ್ ಆಗಲಿ. ಆ್ಯಂಡ್ ಏನು ಅಂತ ಹೇಳಿದ್ರೆ, ಜೈ ಕಾರ್ಪೊರೇಟ್ ಕೋಚ್ ಅಂತ ಇನ್ನೊಂದು ಚಾನಲ್ ಇದೆ. ಸೊ ಸ್ಲೋಲಿ ಒಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅಲ್ಲಿ ಒಂದು 6 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.